ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸ್ಪೆಷಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಅಡಿಗೆ ವಿಡಿಯೋ ಮಾಡ್ತಾ ಇಲ್ಲ. ಇವತ್ತು ಬೆಳಿಗ್ಗೆ ವಾಕಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅಲ್ಲಿ ನಾನು ಇಲ್ಲಿವರೆಗೂ ಯಾವತ್ತಿಗೂ ಕಣ್ಣಾರೆ ನಾನು ನೋಡಿಲ್ಲ ಅಂತ ಒಂದು ಅದ್ಭುತನ ನಾನು ನಿಮ್ಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಬನ್ನಿ ತೋರಿಸ್ತೀನಿ. ನೋಡಿ, ನನ್ನ ಮಗ ವಾಕಿಂಗ್ ಅವನು ಬಂದಿದ್ದ. ಬೆಳಿಗ್ಗೆ ನಾನು ನಿಮ್ ಜೊತೆಲಿ ಬರ್ತೀನಿ ಅಂತ ಹಠ ಮಾಡಿ ಬಂದ. ನಾನು, ನನ್ನ ಮಗ ಮತ್ತೆ ನಮ್ಮ ಅಕ್ಕ 3 ಜನನು ವಾಕಿಂಗ್ ಹೋಗ್ತಾ ಇದ್ವಿ. ಮತ್ತೆ ಅಲ್ಲಿ 1 ಕಿಲೋಮೀಟರ್ ಇದೆ ಮನೆಯಿಂದ. ಬೆಳಿಗ್ಗೆ ಎದ್ದು ಬೇಗ ಹೋಗೋಣ ಅಂತ ತಿಂದು ಒಂದ್ ರೌಂಡ್ ದಪ್ಪ ಆಗಿದೀವಲ್ಲ, ಅದಕ್ಕೋಸ್ಕರ ವಾಕಿಂಗ್ ಮಾಡೋಣ, ಸ್ವಲ್ಪ ನಡೆಯೋಣ ಅಂತ ಹೋಗ್ತಾ ಇದ್ವಿ. ಆಗ ನೋಡಿ, ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ಬೈಲಲ್ಲಿ ಪಕ್ಕದಲ್ಲಿ ದೊಡ್ಡ ಬೈಲಿತ್ತು. ನೋಡಿಸ್ತೀನಿ ಬನ್ನಿ ಅಲ್ಲಿ ಏನಿದೆ ಅಂತ. ಅದ್ಭುತ ಫ್ರೆಂಡ್ಸ್, ನೀವು ನೋಡಿದ್ರೆ ಶಾಕ್ ಆಗ್ತೀರಾ. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಾನು ನನ್ನ ಕಣ್ಣಾರೆ ಇವತ್ತೇ ನಾನು ನೋಡಿದದು ನವಿಲನ್ನ. ಬುಕ್ಸ್ಗಳಲ್ಲಿ ನೋಡ್ತಾ ಇದ್ದೆ, ಇಲ್ಲಾಂದ್ರೆ ಟಿವಿಗಳಲ್ಲಿ, ಇಲ್ಲಾಂದ್ರೆ ಝೂಗಳಲ್ಲಿ ಇರುತ್ತೆ. ಅಷ್ಟೊಂದು ದೂರ ಹೋಗಿ ನೋಡೋ ಅಂತ ಅಷ್ಟೊಂದು ಪೇಷನ್ಸ್ ನಮ್ಗಿರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ದೊಡ್ಡ ನವಿಲು, ಅದು ಗಂಡು ನವಿಲು. ಗಂಡು ನವಿಲಿಗೆ ಮಾತ್ರನೇ ಈ ತರ ಗರಿ ಇರುತ್ತಲ್ವಾ, ಅದು ಮಾತ್ರ ಇರೋದು. ಹೆಣ್ಣು ನವಿಲಿಗೆ ಇರೋದಿಲ್ಲ. ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟೊಂದಿದೆ ಅಂತ. ಇದೆಲ್ಲ ಪೂರ್ತಿ ನವಿಲೆ. ನೋಡಿ, ಯಾರಾದ್ರೂ ಬಂದ್ರೆ ಅದು ಭಯ ಬಿದ್ದು ಹೋಗ್ಬಿಡುತ್ತೆ. ಅದಕ್ಕೆ ನಾನು ದೂರದಿಂದಾನೇ ಇದನ್ನ ವಿಡಿಯೋ ಮಾಡ್ಕೊಂಡೆ. ತುಂಬಾನೇ ಖುಷಿ ಆಯ್ತು ನನ್ಗೆ. ಯಾವತ್ತಾದ್ರೂ ಒಂದು ದಿನನಾದ್ರೂ ನವಿಲನ್ನ ನಾನು ಕಣ್ಣಾರೆ ನೋಡ್ಬೇಕು ಅಂತ ಅನ್ಕೊಳ್ತಾ ಇದ್ದೆ, ಆದ್ರೆ ಆಗ್ತಾನೆ ಇರ್ಲಿಲ್ಲ. ಯಾವತ್ತಾದ್ರೂ ಒಂದ್ಸರಿ ಝೂ ಹೋಗಿ ನೋಡೋಣ, ಕಾಡುಗಳೆಲ್ಲ ಇರುತ್ತಲ್ಲ, ಬನ್ನೇರುಘಟ್ಟ ಝೂ ಮತ್ತೆ ಎಲ್ಲಾದ್ರೂ ಇರುತ್ತಲ್ವಾ, ನೋಡೋಣ ಅಂತ ಹೋಗೋಣ ಅಂತ ಅನ್ಕೊಳ್ತಾ ಇದ್ರೆ ಅದೇ ಆಗ್ತಾನೆ ಇರ್ಲಿಲ್ಲ. ಆದ್ರೆ ಈಗ ನಮ್ ಕಣ್ ಮುಂದೆನೆ ನಮ್ಮೂರಲ್ಲಿ ನಮ್ ಗೇಟ್ ಪಕ್ಕದಲ್ಲೇ ಬೈಲಲ್ಲೇ ಇರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ನೋಡಿ. ಅದ್ರಲ್ಲಿ ಆ ಬೈಲಲ್ಲಿ ರಾಗಿನ ಬೆಳಿತಾರೆ. ರಾಗಿ ಕಟಾವು ಮಾಡಿದ್ಮೇಲೆ ಅದ್ರ ತೆನೆಯಿಂದ ಬಿದ್ದಿರುತ್ತಲ್ಲ ರಾಗಿ, ಸಣ್ಣ ಸಣ್ಣ ರಾಗಿ, ಅದನ್ನ ಅದು ತಿನ್ನೋದಕ್ಕೆ ಬರುತ್ತವೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡೋದಕ್ಕೆ ತುಂಬಾನೇ ಅದ್ಭುತ ಫ್ರೆಂಡ್ಸ್. ನೀವ್ ಯಾವತ್ತಾದ್ರೂ ಈ ತರ ನವಿಲನ್ನ ಕಣ್ಣಾರೆ ನೋಡಿದೀರಾ? ಕಾಮೆಂಟ್ ಮಾಡಿ ತಿಳಿಸಿ. ಅದು ಒಂದೇ ಸಾರಿ ಇಷ್ಟು ಒಂದಿಲ್ಲಿ 10 ಮೇಲೇನೆ ಇದೆ ನವಿಲು. ನಿಮ್ಗೆ ಪೇಷನ್ಸ್ ಇದ್ರೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಯಾರೆಲ್ಲ, ಅವರೆಲ್ಲ ಬೇಕಾದ್ರೆ ಕೌಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಎಷ್ಟಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಮೇಯ್ತಾ ಇದೆ ಅಂತ. ನೋಡೋದಿಕ್ಕೆ ಒಂಥರ ಮಜಾ ಫ್ರೆಂಡ್ಸ್. ನನ್ ಮಗನು ಅಷ್ಟೇ, ಮಮ್ಮಿ ಇಟ್ಕೊಂಡ್ಬಿಡೋಣ ಅದನ್ನ ಅಂತಂದ. ಆದ್ರೆ ಅದು ಹತ್ರ ಹೋಗಿದ ತಕ್ಷಣ, ಸುಮ್ನೆ ಒಂದ್ ಸ್ವಲ್ಪ ದೂರ ಹತ್ರ ಹೋಗಿದ ತಕ್ಷಣ ಅದು ಏನಾಗುತ್ತೆ, ಪಕ್ಷಿ ತರ ಹಾರೋಗ್ಬಿಡುತ್ತೆ ಅದು. ಎಷ್ಟು ದೂರ ಬೇಕಾದ್ರೂ ಹಾರುತ್ತೆ ಇವು. ಇವತ್ತೇ ನಾನು ನೋಡಿದ್ದು ನವಿಲು ಹಾರೋದನ್ನ, ಅದಕ್ ಮುಂಚೆ ಗೊತ್ತೇ ಇರ್ಲಿಲ್ಲ. ನೋಡಿ ಗಂಡು ನವಿಲು ಎಷ್ಟು ಉದ್ದ ಇದೆ, ಅದ್ರ ಪುಕ್ಕ ಗರಿ ಅಂತ. ನೋಡಿ ಒಂದು ಹಾರ್ಕೊಳ್ತಾ ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಹಾರ್ಕೊಳ್ತಾ ಬರ್ತಾ ಇದೆ. ಇದು ಯಾರೋ ಸಾಕಿರೋದು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಒಂದೊಂದಾಗಿ ಹಾರ್ಕೊಳ್ತಾ ಬರ್ತಿದೆ, ನೋಡಿದ್ರ. ಆಕ್ಚುಲಿ ಪಕ್ಷಿಗಳೆಲ್ಲ ಹಾರುತ್ತೆ ಗೊತ್ತಾ, ಕೋಳಿ ಹಾರೋದನ್ನ ನೋಡಿದೀರಾ ನೀವು? ಅದೇ ರೀತಿ ಈ ನವಿಲು ಸಹ ಹಾರ್ಕೊಳ್ತಾ ಬರ್ತೇವೆ ಫ್ರೆಂಡ್ಸ್. ನೋಡಿ ಗಮನಿಸ್ತಾ ಇರುತ್ತವು, ಯಾರಾದ್ರೂ ಮನುಷ್ಯರು ಬಂದ್ರೆ ಹಿಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಅದಕ್ಕೂ ಭಯ ಇರುತ್ತೆ. ನಮ್ಗೆ ಎಷ್ಟು ಭಯನೋ ಅದಕ್ಕೂ ಸಹ ಭಯ ಇರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಸುಮಾರು ಒಂದು 10ರಿಂದ ಮೇಲೇನೆ ಇದೆ. ಎಷ್ಟು ಚೆನ್ನಾಗಿ ಮೇಯ್ತಾ ಇದೆ ನೋಡಿ. ನಮ್ಮ ರಾಷ್ಟ್ರೀಯ ಪಕ್ಷಿ ಅಂತಾನೆ ಹೇಳ್ಬೋದು. ಈ ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿ ಆಗಿರೋದ್ರಿಂದ ನಾವು ಕಣ್ಣು ಮುಂದೆನೆ ನೋಡ್ತಾ ಇದೀವಿ ಅನ್ನೋ ಖುಷಿನೇ ಜಾಸ್ತಿ ಫ್ರೆಂಡ್ಸ್. ನೋಡಿ ಎಷ್ಟು ಹತ್ರದಿಂದ ನೋಡ್ತಾ ಇದ್ದೀನಿ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ನೋಡಿ ಅಲ್ಲಿ ಹೋಗ್ತಾ ಇದೆ, ಕಾಣಿಸ್ತಾ ಇದೆಯಾ? ದೂರದಲ್ಲಿ ಹೋಗ್ತಾ ಇದೆ. ಇದು ನವಿಲು ಸ್ಪೆಷಲ್ ಏನ್ ಗೊತ್ತಾ ಫ್ರೆಂಡ್ಸ್, ಅದಕ್ ಮಳೆ ಬರುವಾಗ ಅದಕ್ ಮುಂಚೆನೆ ಗೊತ್ತಾಗುತ್ತಂತೆ. ಹನಿ ಬೀಳುವಾಗ ಅದು ಗೆರೆ ಬಿಚ್ಚಿ ಗರಿ ಬಿಚ್ಚಿ ಹಾಡುತ್ತಲ್ವಾ. ನೋಡಿ ಹಾರ್ಕೊಳ್ತಾ ಹೋಯ್ತು, ನೋಡಿದ್ರ ಎಷ್ಟು ಚೆನ್ನಾಗಿದೆ ಅಂತ.
ನೋಡಿ ಅಲ್ಲಿ ಸ್ವೀಟ್ ಎಷ್ಟು ಉದ್ದ ಇದೆ ಅಂದ್ರೆ ಅಲ್ಲಿಂದ ಹಾರ್ಕೊಳ್ತಾ ಕೆಳಗಡೆ ಬರ್ತವವು. ನೋಡಿ ಅಲ್ಲೊಂದು ಕೂತಿದೆ ಕಲ್ಲಿನ ಮೇಲೆ ಉದ್ದವಾಗಿ. ಸುಮಾರಿದೆ ಫ್ರೆಂಡ್ಸ್ ನವಿಲು. ನನ್ಗೂ ನಮ್ಮ ಮಗನ್ಗೆ ಎಲ್ಲರಿಗೂ ತುಂಬಾನೇ ಖುಷಿ ಆಯ್ತು ಈ ವಿಡಿಯೋ ಮಾಡಿದ್ದಕ್ಕೆ. ನಾನಂತ ಅಮ್ಮ ವಿಡಿಯೋ ಮಾಡ್ಕೊ ಅಂದ. ನಾನು ಇದನ್ನ ಯಾಕೆ ವ್ಲಾಗ್ ಮಾಡಿ ಹಾಕ್ಬಾರ್ದು ಅಂತ ಅನಿಸ್ತು. ಅದಕ್ಕೆ ನಾನು ಮಾತ್ರ ಅಲ್ಲ ನೀವು ಸಹ ನೋಡ್ಲಿ ಅಂತ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ ನೋಡಿ ಅಲ್ಲಿ ಗರಿ ಬಿಚ್ಚಿದೆ ನೋಡಿದ್ರ ಮೇಲೆ ಶೀಟ್ ಮೇಲೆ ಅಲ್ಲಿ ಗರಿ ಬಿಚ್ಚಿ ಎಷ್ಟು ದೊಡ್ಡದು ಅಗಲವಾಗಿ ಹರಡ್ಕೊಂಡಿದೆ ಅಂತ ನೋಡಿ. ಆ ಹೆಣ್ಣು ನವಿಲು ಹೊರಟೋಯ್ತು. ಮತ್ತೆ ಗಂಡು ನವಿಲುಗಳು ನೋಡಿ ಇನ್ನು ಮೇಯ್ತಾನೆ ಇದಾವೆ. ನೋಡಿ ಫ್ರೆಂಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಒಳ್ಳೆ ಪಾರಿವಾಳ ಇಷ್ಟೇ ದೂರದಿಂದ ನೋಡಿದ್ರೆ ನಮ್ಗೆ ಪಾರಿವಾಳ ತರ ಕಾಗೆ ತರ ಇರುತ್ತೆ. ಅದು ಹಾರ್ಕೊಂಡ್ ಬಂದಾಗ ನಮ್ಗೆ ಕಾಣಿಸುತ್ತಲ್ಲ ಅದೇ ರೀತಿ ಕಾಣಿಸುತ್ತೆ ಅಷ್ಟೇ. ಆದ್ರೆ ಅದು ಹತ್ರಕ್ ಬಂದಾಗ ಎಷ್ಟು ದೊಡ್ಡದು ಅಂತ ಕಾಣಿಸುತ್ತೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಹಾರ್ಕೊಳ್ತಾ ಬರ್ತಾ ಇದಾವೆ. ಇವು ಜಾಸ್ತಿ ಅಂದ್ರೆ ಬೆಳಗ್ಗೆ ಹೊತ್ತು ಮಾತ್ರನೇ, ಇಲ್ಲಾಂದ್ರೆ ಸಂಜೆ ಒಂದ್ ಟೈಮ್ ಬರುತ್ತೆ ಬಿಸಿಲಿರುತ್ತಲ್ವಾ ಅದಕ್ಕೋಸ್ಕರ ಜಾಸ್ತಿ ಬೈಲಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಬೆಳಿಗ್ಗೆ 6 ಗಂಟೆ ಬಂದ್ರೆ ನಾವು ನೋಡ್ಬೋದು. ಅದು 6ರಿಂದ ಒಂದು 8 ಗಂಟೆ ಒಳಗಡೆ ನಾವು ಅದನ್ನ ನೋಡ್ಬೋದು. ಆಮೇಲೆ ಅಂದ್ರೆ ಸಿಗೋದಿಲ್ಲ ಫ್ರೆಂಡ್ಸ್, ನೋಡೋದಕ್ಕೆ ಆಗೋದಿಲ್ಲ. ನೋಡಿ ನೋಡಿ ಹಾರ್ಕೊಳ್ತಾ ಬಂತು. ಇನ್ನೊಂದು ಮತ್ತೊಂದು ಬಂತು. ನೋಡಿ ಫ್ರೆಂಡ್ಸ್ ಅದು ಸಹ ಬಂತು ಹೆಣ್ಣು ನವಿಲು. ನೋಡೋದಕ್ಕೆ ಎಷ್ಟು ನೀರ್ಕೋಳಿ ತರ ಇರುತ್ತೆ. ಅಂದ್ರೆ ನೀರ್ಕೋಳಿ ಅಂದ್ರೆ ಇನ್ ಸ್ವಲ್ಪ ಚಿಕ್ಕದಿರುತ್ತೆ ಅದಕ್ಕಿಂತ ಸ್ವಲ್ಪ ದಪ್ಪ ಇದೆ ಅಷ್ಟೇ ಇವು ಹೆಣ್ಣು ನವಿಲು. ಗಂಡು ನವಿಲು ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ. ಅದ್ರ ಗರಿಗಳೇ ಎಷ್ಟು ಉದ್ದ ಇರುತ್ತೆ ಗೊತ್ತಾ. ನೋಡಿ ಅಲ್ಲೊಂದು ಮೇಯ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ನವಿಲು. ನೀವು ಯಾವತ್ತಾದ್ರೂ ಡೈರೆಕ್ಟ್ ಆಗಿ ಈ ತರ ಇಷ್ಟೊಂದು ನವಿಲನ್ನ ನೋಡಿದೀರಾ? ನೋಡಿದ್ರೆ ಕಮೆಂಟ್ ಮಾಡಿ. ನೋಡಿ ಅದು ಗಮನಿಸ್ತಾ ಇರುತ್ತೆ ಯಾರಾದ್ರೂ ಬರ್ತಾರೇನೋ ಹಿಡ್ಕೊಂಡು ಹೋಗ್ತಾರೇನೋ ಅಂತ ಅದಕ್ಕೂ ಭಯ ಇರುತ್ತೆ ಫ್ರೆಂಡ್ಸ್. ಆದ್ರೂ ಅದ್ರ ಕೆಲಸ ಮಾತ್ರ ಮಾಡ್ತಾ ಇರುತ್ತವು. ಯಾಕಂದ್ರೆ ಅದಕ್ಕೂ ಆಹಾರ ಬೇಕಲ್ವಾ ಅದಕ್ಕೋಸ್ಕರ. ನೋಡಿ ಫ್ರೆಂಡ್ಸ್ ಆ ಕಲ್ಲು ಮೇಲೆ ಒಂದು ಕುತ್ಕೊಂಡಿದೆ. ನೋಡಿ ಕಲ್ಲು ಮೇಲೆ ಗಂಡು ನವಿಲು ಕುತ್ಕೊಂಡಿದೆ ನೋಡಿ, ಕಾಣಿಸ್ತಾ ಇದೆಯಾ? ಆ ಕಲ್ಲಿನ ಮೇಲೆ ಕುತ್ಕೊಂಡಿದೆ. ಅದು ಗರಿ ಬಿಚ್ಚಿ ಆಡುತ್ತಲ್ವಾ ಅದು ದೂರ ಆಗೋಯ್ತು ಫ್ರೆಂಡ್ಸ್. ಅದನ್ನ ಹತ್ರ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ನಿಮ್ಗೆ ತೋರ್ಸೋದಿಕ್ಕೆ. ನೋಡಿ ಎಷ್ಟು ಲೈನ್ ಆಗಿ ಹೋಗ್ತಾ ಇದಾವೆ ನೋಡಿ. ನೋಡಿ ನೋಡಿ ಲೈನ್ ಆಗಿ ಹೋಗ್ತಾ ಇದೆ, ಕಾಣಿಸ್ತಾ ಇದೆಯಾ? ಯಾರಾದ್ರೂ ಹತ್ರ ಹೋಗ್ಬಿಟ್ರೆ ಸಾಕು ಅದು ಲೈನ್ ಆಗಿ ಆಹಾರ ಮೇಯೋದನ್ನ ಬಿಟ್ಟು ಹೋಗ್ಬಿಡುತ್ತೆ ಫ್ರೆಂಡ್ಸ್ ಅದು. ನೋಡಿ ಫ್ರೆಶ್ ಎಷ್ಟು ಸಾಲಾಗಿ ಹೋಗ್ತಾ ಇದಾವೆ ಒಂದೊಂದೇ.
ನೋಡಿ ಲೈನ್ ಆಗಿ ಹೋಗ್ತಾ ಇದಾವೆ. ನೋಡಿ ಎಷ್ಟು ಲೈನ್ ಆಗಿ ಹೋಗ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ನವಿಲು ನನಗಂತೂ ಜಾಸ್ತಿನೇ ಖುಷಿ ಆಗ್ತಾ ಇದೆ. ಇಷ್ಟೊಂದು ಹತ್ರದಿಂದ ಎಷ್ಟೊಂದು ಕಣ್ಮುಂದೆನೆ ಇಷ್ಟೊಂದು ನವಿಲನ್ನು ನೋಡ್ತೀನೋ ಇಲ್ಲ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ನೋಡಿದಾಗ ತುಂಬಾನೇ ಖುಷಿ ಆಯ್ತು. ನೋಡಿ ಒಂದು ಹೋಗ್ತಾ ಇದೆ ನೋಡಿ, ಎಷ್ಟು ಫಾಸ್ಟ್ ಆಗಿ ಹೋಗುತ್ತೆ ನೋಡಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಚಿಕ್ಕ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.